ಆಲ್ ಇಂಡಿಯಾ ಪೀಪಲ್ ರೈಟ್ಸ್ ಎಕ್ಸ್ಕ್ಯೂಷನ್ ಮೂವ್ಮೆಂಟ್ಸಿಂದ ರಾಜ್ಯಾಧ್ಯಕ್ಷರಾದ ದೇವೇಶಗಾಳಿಯನ್ನು ಇವತ್ತು ಆಲ್ಮೋಸ್ಟ್ ಒಂದು 2-3 ಡೇಸಿಂದ ನಾವು ಟಿ ವಿ ವಾಚ್ ಕಾಯ್ತಾ ಇದ್ದೀವಿ ಡೆಲ್ಲಿಯಲ್ಲಿ ಏನು ಘಟನೆ ನಡೀತಾ ಇದೆ ಅಂತ. ಅದಕ್ಕೆ ನೀಟ್ ಎಕ್ಸಾಮ್ ಆ ಬಗ್ಗೆ ಇವತ್ತು ದೊಡ್ಡ ಚರ್ಚೆ ನಡೀತಾ ಇದೆ. ಅದಕ್ಕೋಸ್ಕರ ಎಲ್ಲ ಸ್ಟೇಟ್ ಕಡೆಯಿಂದ ಕಾಲೇಜ್ ಸ್ಟೂಡೆಂಟ್ಗಳೆಲ್ಲ ಒಂದೇ ಸೇರಿ ದಿಲ್ಲಿಯಲ್ಲಿ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ಈ ನೀಟ್ ಬಗ್ಗೆ. ಇದು ದಿನ ನಾವು ನೋಡುವಾಗ ನಮಗೆ ಒಂಥರ ಬೇಜಾರಾಗ್ತಾ ಇದೆ. ಸರ್ಕಾರ, ಕೇಂದ್ರ ಸರ್ಕಾರ ಯಾಕೆ ಈ ಥರ ಸ್ಟೂಡೆಂಟ್ಗಳಿಗೆ ತುಂಬ ಭಾಳ ಕಷ್ಟ ಕೊಡ್ತಾ ಇದ್ದಾರೆ. ಅದರಿಂದ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯೋಕ್ಕೆ ಈ ಥರ ಒಂದು ಮಾಡಿಕೊಂಡು ಒಂದು ಬಿಸ್ನೆಸ್ ಥರ ಎಜುಕೇಷನ್ನ ಮಾಡ್ಕೊಂಡಿದ್ದಾರೆ. ಇದು ಪ್ರತಿಯೊಬ್ಬರು ಮನುಷ್ಯನಿಗೂ ಒಂದು ಸೇರ್ಬೇಕಂತ ಒಂದು ಎಕ್ಸಾಮ್ ಇವರು ದುಡ್ಡುಗೋಸ್ಕರ ಕಾಲೇಜ್ ಸ್ಟೂಡೆಂಟ್ಗೆ ಅನ್ಯಾಯ ಮಾಡಿಕೊಂಡು ಈ ಥರ ದೊಡ್ಡ ದೊಡ್ಡ ವಿಷಯಗಳು ಮಾಡ್ತಾ ಇದ್ದಾರೆ. ರಾಜಕೀಯದವರು ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳು, ಗೌರ್ಮೆಂಟ್ ಕಾಲೇಜುಗಳಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಬೇರೆ ಪ್ರೈವೇಟ್ ಕಾಲೇಜುಗಳಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ರಾಜಕೀಯದವ್ರನ್ನೇ ಕಾಲೇಜ್ ಕಟ್ಕೊಂಡಿದ್ದಾರೆ, ಎಷ್ಟೋ ಕಾಲೇಜುಗಳು ಕಟ್ಕೊಂಡಿದ್ದಾರೆ. ಅವ್ರ ಕಾಲೇಜಿನಲ್ಲೇ ಓದಬೇಕು, ಅವರು ಎಕ್ಸಾಮ್ಗೆ ಇಷ್ಟಂತ ಇಷ್ಟೇ ಕಾಲೇಜ್ ಫೀಸ್ ಅಂತ ಇದೆ, ಇಷ್ಟೇ ಫೀಸ್ ಕಟ್ಟಬೇಕಂತ ತೀರ್ಮಾನ ಮಾಡಿ ಇವಾಗ ನಮ್ಮ ಸರ್ಕಾರದಲ್ಲಿರೋ ಸ್ಕೂಲ್ ಕಾಲೇಜುಗಳಿಗೆ ಮಕ್ಕಳು ಹೋಗ್ತಾ ಇಲ್ಲ. ಏನಕ್ಕಂತ ಅವರು ರಾಜಕೀಯಕ್ಕೆ ಬಂದ ಮೇಲೆ ಸರ್ಕಾರದಲ್ಲಿರೋ ಸ್ಕೂಲು ಮತ್ತು ಕಾಲೇಜುಗಳು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರು. ಅವ್ರು ಕಟ್ಟಿರೋ ಕಾಲೇಜ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಇದು ದೊಡ್ಡ ಮಾಫಿಯಾ ಗ್ಯಾಂಗ್ ಥರ ಮಾಡಿಕೊಂಡು ಈ ಥರ ಕಾಲೇಜ್ ಫೀಸ್ ಕಟ್ಟೋದು, ನೀಟ್ ಎಕ್ಸಾಮ್ ಬಗ್ಗೆ ಇಷ್ಟೊಂದು ಅಮೌಂಟ್ ಕೊಟ್ಟರೆ ನಾವು ಪಾಸ್ ಮಾಡೋದು, ಇದರಲ್ಲಿ ಹಲವಾರು ಕಾಲೇಜ್ ಸ್ಟೂಡೆಂಟ್ಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನಮಗೆ ಭಾಳ ದುಃಖ ಆಗ್ತಾ ಇದೆ. ಸೊ ಇವಾಗ ಫ್ರೀಡಮ್ ಪಾರ್ಕಲ್ಲಿನೂ ಸರಿ ಪಾರ್ಟಿಗಳು ಮತ್ತು ಬೇರೆ ಪಕ್ಷದವರು ಮತ್ತು ಸಂಘಟನೆಯವರು ಎಲ್ಲ ಒಂದಾಗಿ ಸೇರಿಕೊಂಡು ಇದು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಭಾನುವಾರ ನಾವು ಆಲ್ ಇಂಡಿಯಾ ಪೀಪಲ್ ರೈಟ್ಸ್ ಎಕ್ಸ್ಕ್ಯೂಷನ್ ಮೂವ್ಮೆಂಟ್ಸಿಂದ ನಾವು ಬಂದ್ಬಿಟ್ಟು ಅವ್ರ ಜೊತೆ ಭಾಗವಹಿಸ್ತೀವಿ. ಆ ಜೊತೆಗೆ ನಮ್ಮ ಟೀಮಲ್ಲಿ ಇರುವ ನಮ್ಮ ವಾತಾವರಣ ಆಲ್ ಇಂಡಿಯಾ ಪೀಪಲ್ ರೈಟ್ಸ್ ವಾತಾವರಣ ಪೊಲ್ಯೂಷನ್ ಪಾಷಾ ಅವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾರೆ, ಅವರು ಮಾತಾಡ್ತಾರೆ. ಮತ್ತು ನಮ್ಮ ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ಆದ ಹೆನ್ರಿ ಅವರು ಕೆಲವೊಂದು ಮಾತಾಡ್ತಾ ಇದ್ದಾರೆ. ನಮ್ಮ ಆಲ್ ಇಂಡಿಯಾ ಪೀಪಲ್ ರೈಟ್ಸ್ ಎಕ್ಸ್ಕ್ಯೂಷನ್ ಮೂವ್ಮೆಂಟ್ಸಿಂದ ಉಸ್ಮಾನ್ ಭಾಯ್ ಅವರು ಪಬ್ಲಿಕ್ ರಿಲೇಷನ್ ಆಫೀಸರ್ ಮೀಡಿಯಾದಲ್ಲಿದ್ದಾರೆ, ಅವರು ಕೆಲವೊಂದು ಮಾತಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಜೊತೆ ಇರೋ ಲೀಡರ್ಗಳು ಎಲ್ಲ ಜೊತೆಗೆ ಒಂದಾಗಿ ಅವತ್ತು ದಿನ ಭಾನುವಾರ 11 ಗಂಟೆಗೆ ನಾವು ಸೇರ್ಪಡೋಣ ಅಂತ ಇದ್ದೀವಿ. ಅಲ್ಲಿ ಆ ಸ್ಟೂಡೆಂಟ್ಗಳಿಗೆ ಒಂದು ಜಸ್ಟಿಸ್ ಸಿಗ್ಬೇಕಂತ ನಮ್ಮ ಉದ್ದೇಶ ಇದೆ. ಇವಾಗ ನಮ್ಮ ಆಲ್ ಇಂಡಿಯಾ ಪೀಪಲ್ ರೈಟ್ಸ್ ಎಕ್ಸ್ಕ್ಯೂಷನ್ ಮೂವ್ಮೆಂಟ್ ಅಂತ ವಾತಾವರಣ ಪೊಲ್ಯೂಷನ್ ಪಾಷಾ ಅವರು ಎರಡೊಂದು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸರ್ ನಮಸ್ಕಾರ. ನಾನು ಹೇಳ್ತಾರೆ ಏನಂದರೆ ಇದೆಲ್ಲ ಪ್ರತಿಭಟನೆ ಎಲ್ಲ ನಡೆಸ್ತಾ ಇದೆ. ಏನಕ್ಕೋಸ್ಕರ ಅಂದರೆ ಪ್ರತಿಭಟನೆಗಳಿದ್ದು ಪೇಪರ್ ಲೀಕ್ ಆಗಿಬಿಟ್ಟು ಎಜುಕೇಷನ್ ಬಗ್ಗೆ ಮಕ್ಕಳಿಗೆ ಇದಾಗಿದೆ. ಇಂತಾನೆ ಕೋಟಿ ರೂಪಾಯಿ ದರೋಡೆ ಮಾಡ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರತಿಭಟನೆ ಕೂತ್ಕೊಳ್ಳೋರಿಗೆಲ್ಲ ತುಂಬ ಪೆಟ್ಟುಗಳು ಬಿದ್ದಿದೆ, ತುಂಬ ಜನ ವಿಧಿವಶವಾಗಿದ್ದಾರೆ. ಅದಕ್ಕೆ ಸರ್ಕಾರ ಯಾವುದು ಪ್ರತಿಭಟನೆ ಯಾವುದೇ ಆಗಲಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಬರುವ ಸಂಡೇ ದಿವಸ ಪೀಪಲ್ ರೈಟ್ಸ್ ಅಪ್ಲಿಕೇಶನ್ ಮುಖಾಂತರ ನಾವು ಪ್ರತಿಭಟನೆಗೆ ಪಾಲ್ಗೊಳ್ತಾ ಇದ್ದೀವಿ, ಸೇರ್ಪಡೆ ಆಗ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ಹೆನ್ರಿ ಅವರು ಎರಡು ಮಾತನ್ನು ಮಾತಾಡ್ತಾರೆ. ನಮಸ್ಕಾರ. ಪೀಪಲ್ ರೈಟ್ಸ್ ಎಕ್ಸ್ಕ್ಯೂಷನ್ ಮೂವ್ಮೆಂಟಿಂದ ಮಾತಾಡ್ತಾ ಇದ್ವಿ. ಈ ಘಟನೆಗಳು ತುಂಬ ಅನ್ಯಾಯ ಆಗಿದೆ, ತುಂಬ ಜನ ಸತ್ತೋಗ್ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್ಗಳು. ಇದ್ರ ಬಗ್ಗೆ ಯಾರು ಕ್ರಮ ತೆಗಿತಾ ಇಲ್ಲ. ಮೋದಿ ಅವರು ಏನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕ್ರಮ ತೆಗಿಬೇಕು. ಇಲ್ಲಾಂದರೆ ಆ ಎಜುಕೇಷನ್ ಮಿನಿಸ್ಟ್ರನ್ನ ತೆಗೆದು ಬಿಸಾಕಿ ಅವ್ರನ್ನ ಬೇಡ ಅಂತವ್ರನ್ನ. ಅವ್ರ ಮನೇಲಿ ಯಾರನ್ನ ಮಕ್ಕಳು ಸತ್ತಿದ್ರೆ ಅವ್ರು ಸುಮ್ಮನೆ ಇರ್ತಾ ಇದ್ದಾರೆ. ಅಷ್ಟೊತ್ತು ಎಷ್ಟು ದುಃಖ ಆಗಿರ್ತದೆ. ನಮ್ಗೆ ಅಷ್ಟು ದುಃಖ ಇದೆ. ಯಾರ ಮಕ್ಕಳು ಅಂದರೆ ಎಲ್ಲರಿಗೂ ದುಃಖನೇ. ಅವ್ರು ದಯವಿಟ್ಟು ಅವ್ರನ್ನ ತೆಗೆದಾಕ್ಬೇಕು. ನಾವು ಭಾನುವಾರ ಬಂದ್ಬಿಟ್ಟು ನಾವು ಎಲ್ಲ ರ್ಯಾಲಿ ಬರ್ತಾ ಇದ್ದೀವಿ ಫ್ರೀಡಮ್ ಪಾರ್ಕ್ ಹತ್ರ. ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು. ಇದ್ರ ಬಗ್ಗೆ ನೀವು ಕ್ರಮ ತೆಗಿಬೇಕಂತ ನಿಮ್ಮನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಉಸ್ಮಾನ್ ಭಾಯ್ ಅವರು ಸ್ಟೇಟ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಮೀಡಿಯಾ ಅವರು ಒಂದು ಮಾತುಗಳು ಮಾತಾಡ್ತಾರೆ.
ನಮಸ್ಕಾರ, ನಾನು ಉಸ್ಮಾನ್ ಆಟೋವಾಲಾ, ಆಲ್ ಇಂಡಿಯಾ ಪೀಪಲ್ ರೈಟ್ಸ್ ಎಕ್ಸಿಕ್ಯೂಷನ್ ಮೂವ್ಮೆಂಟ್ ಜನಸಂಪರ್ಕ ಅಧಿಕಾರಿಯಾಗಿ ಅಂದರೆ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು ಒಂದು ಖಂಡನೆ ಮಾಡ್ತಾ ಇದ್ದೀವಿ. ಏನು ಖಂಡನೆ ಮಾಡ್ತಾ ಇದ್ದೀವಿ ಅಂದರೆ, ಒಂದು ತಿಂಗಳಿಂದ ದೆಹಲಿಯ ಜಂತರ್ ಮಂತರಲ್ಲಿ CJP ಕಾಂಗ್ರೆಸ್ ಜನತಾ ಪಾರ್ಟಿಯವರು ಒಂದು ನೀಟ್ ಹಗರಣ, ಸುಮಾರು ಸಲ ನೀಟ್ ಹಗರಣ ಆಗಿದೆ. ಒಂದು 8-9 ವರ್ಷದಿಂದ ಈ ಹಗರಣ ನಡೀತಾನೆ ಇದೆ. ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ BJPಯ ನಮ್ಮ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ರವರು ಇವರು ಇದನ್ನು ತಮ್ಮ ತಲೆ ಮೇಲೆ ವಹಿಸ್ಕೋಬೇಕು. ಯಾಕಂದ್ರೆ ಅವರಿಂದಾನೇ ಇದೆಲ್ಲ ಆಗಿರೋದು. ಆದ ಕಾರಣ ಅವರು ರಾಜೀನಾಮೆ ಕೊಳ್ಳೇಬೇಕು. ಧರ್ಮೇಂದ್ರ ಪ್ರಧಾನ್ರವರು ಏನೋ ಮೋದಿ ಅವರಿಗೆ ಚಿಕ್ಕಪ್ಪನ ಮಗನ ಅಥವಾ ದೊಡ್ಡಪ್ಪನ ಮಗನ? ಯಾರು ಧರ್ಮೇಂದ್ರ ಪ್ರಧಾನ್? ಜನರು ಆಯ್ಕೆ ಮಾಡಿ ಕಳಿಸಿದರೆ 16ರಿಂದ 17 ಜನ ಪೂರ್ತಿ ಇಂಡಿಯಾದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ನಾವು ಆಲ್ ಇಂಡಿಯಾ ಪೀಪಲ್ ರೈಟ್ಸ್ ಎಕ್ಸಿಕ್ಯೂಷನ್ ಮೂವ್ಮೆಂಟ್ ಇಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ನಾವು ಹೋರಾಟಕ್ಕೆ ನಾವು ಧುಮುಕ್ತಾ ಇದ್ದೇವೆ. ಯಾವ ದಿನ ಅಂದ್ರೆ 26ನೇ ತಾರೀಕು ಭಾನುವಾರ ಬೆಳಿಗ್ಗೆ 11ನೇ ತಾರೀಕು ನಾವು ಬಂದು ಅಲ್ಲಿ ಈಗ ಪ್ರತಿಭಟನೆ ನಡೀತಾನೇ ಇದೆ. ಜಂತರ್ ಮಂತರಲ್ಲಿ 1 ತಿಂಗಳಿಂದ ನಡೀತಾ ಇದೆ. ಇಲ್ಲಿ ಒಂದು ವಾರದಿಂದ ಇಲ್ಲಿ ನಡೀತಾ ಇದೆ. ಅವ್ರ ಜೊತೆ ನಾವು ಹೋಗಿ ಅವರ ಸಂಪರ್ಕ ಮಾಡಿ ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕಂತ ಇದ್ದೇವೆ. ತಾವೆಲ್ಲರೂ ನಮಗೆ ಸಹಕಾರ ಮಾಡಬೇಕು. ಹಾಗೂ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಮುಂದೆ ಬಂದು ಅವ್ರ ಎಜುಕೇಶನ್ ಮಾಡಲೇಬೇಕಾಗಿದೆ. ಹಾಗೂ ಇಂಥ ನೀಚ ಕೃತ್ಯ ಮಾಡೋ ಇಂಥ ಧರ್ಮೇಂದ್ರ ಪ್ರಧಾನ್ ಅಂತವರು, ಇಂಥ ಕಳ್ಳ ಇಂಥವ್ರಿದ್ದಾಗ ನಮಗೆ ಎಜುಕೇಶನ್ ಸಿಗಲ್ಲ. ನಾವು ಎಜುಕೇಶನ್ಗಾಗಿ ಮಾತ್ರ ಹೋರಾಡ್ತಾ ಇದ್ದೇವೆ. ನಾವು ಯಾವ ರಾಜಕೀಯ ಪಕ್ಷಕ್ಕಾಗಿ ನಾವು ಕೈ ತೋರಿಸ್ತಾ ಇಲ್ಲ. ನಮ್ಮ ಒಂದು ಮುಖ್ಯವಾದ ವಿಚಾರ ಏನಂದ್ರೆ, ಎಜುಕೇಶನ್ ಮಕ್ಕಳಿಗೆ ಏನು ಉಚಿತವಾಗಿ ಸಿಗ್ಬೇಕು. ಮೋದಿಯವರು ಊರೆಲ್ಲ ಸುತ್ಕೊಂಡ್ ಬರ್ತಾರೆ, ಹೊರಗಿನ ಎಲ್ಲ ದೇಶಗಳಿಗೂ ಹೋಗ್ತಾರೆ. ಹೊರಗಿನ ದೇಶದಲ್ಲೆಲ್ಲ ಎಜುಕೇಶನ್ ಫ್ರೀ ಆಗಿದೆ, ಹೆಲ್ತ್ ಫ್ರೀ ಆಗಿದೆ. ಆದರೆ ಮೋದಿ ಅವರು ಇದು ಮಾಡಲ್ಲ. ಯಾಕಂದ್ರೆ ಇಲ್ಲಿ ನಡೀತಾ ಇರೋ ಎಲ್ಲ ಶಾಲಾ ಕಾಲೇಜುಗಳು ಹಾಗೂ ಆಸ್ಪತ್ರೆಗಳು ಎಲ್ಲ ನಮ್ಮ ಶಾಸಕರುಗಳಿದೆ, ಎಲ್ಲ MLAಗಳಿಗೂ MP ಗಳಿಗೂ. ಆದ ಕಾರಣ ಸರ್ಕಾರಿ ಸ್ಕೂಲ್ಗಳು ಗೋತ ಹೊಡಿತಾ ಇದೆ. ಸರ್ಕಾರಿ ಸ್ಕೂಲ್ಗಳಲ್ಲಿ ಏನು ವಿದ್ಯೆ ಹೇಳಿಕೊಡುವ ಟೀಚರ್ಗಳಿದ್ದಾರೆ, ಬಟ್ ವಿದ್ಯಾರ್ಥಿಗಳು ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಸಕಲ ಸೌಕರ್ಯ, ಮೂಲಭೂತ ಸೌಕರ್ಯ ಇಲ್ಲ ಅಂತ. ಆದ ಕಾರಣ ನಾವು ಶಿಕ್ಷಣಕ್ಕೋಸ್ಕರ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ದೇವಸಗಾಯವರು ಹಾಗೂ ನಮ್ಮ ವಾತಾವರಣ ಅಧ್ಯಕ್ಷರಾದಂಥ ನಮ್ಮ ಮೌಲಾ ಹುಸೇನ್ ಪಾಷರ್ ಅವರು ಹಾಗೂ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಆದ ಹೆನ್ರಿ ಅವರು ಹಾಗೂ ನಾನು ಹಾಗೂ ನಮ್ಮ ಬ್ರದರ್ ಆದ ಯೇಸು ಅವರು, ಇವರೆಲ್ಲ ಇವತ್ತು ಈ ಮೂಲಕ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, 26ನೇ ತಾರೀಕು ಭಾನುವಾರ 11 ಗಂಟೆಗೆ ನಾವೆಲ್ಲ ಹೋಗಿ ಅಲ್ಲಿ ಇದರಲ್ಲಿ ನಡೆಯುತ್ತಿರುವ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಗೆ ನಾವು ಸಹಕಾರ ಕೊಡ್ತಾ ಇದ್ದೀವಿ, ನಾವು ಬೆಂಬಲ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಲ್ ಇಂಡಿಯಾ ಪೀಪಲ್ ರೈಟ್ಸ್, ಜೈ ಬರಲ್ಲ ಸರ್.